ಮತ್ತೆ ನ್ಯೂಸ್ ಲಂಚ್ಗೆ ಸ್ವಾಗತ. ಸ್ಪಾಟ್ ಫಿಕ್ಸಿಂಗ್ ಕಿಂಗ್ ಪಿನ್ ಎನ್ನಲಾಗ್ತಾ ಇರುವ ಚೆನ್ನೈ ತಂಡದ ಸಿಇಒ ಗುರುನಾಥನ್ ಕೊಡೈಕೆನಾಲ್ನಲ್ಲಿರೋದು ಪತ್ತೆಯಾಗಿದೆ. ಸ್ಪಾಟ್ ಫಿಕ್ಸಿಂಗ್ ಹಗರಣದಲ್ಲಿ ಭಾಗಿ ಆರೋಪ ಹೊತ್ತಿರುವಂತಹ ಗುರುನಾಥನ್ ಕೊಡೈಕೆನಾಲ್ನಲ್ಲಿ ಇದ್ದಾರೆ ಅಂತ ತಿಳಿದು ಬಂದಿದೆ. ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿ ಅವರು ಪ್ರತ್ಯಕ್ಷವಾಗಿದ್ದಾರೆ. ಒಂದೊಂದು ಮ್ಯಾಚ್ಗೂ 1 ಕೋಟಿ ಪಡಿತಾ ಇದ್ರು ಗುರುನಾಥನ್ ಅಂತ ಹೇಳಲಾಗಿತ್ತು. ಜೊತೆಗೆ ಇವತ್ತು ಹಾಜರಾಗೋದಕ್ಕೆ ಡೆಡ್ಲೈನ್ ಕೂಡ ನೀಡಲಾಗಿತ್ತು. ವಿಚಾರಣೆ ವೇಳೆ ವಿಂದು ಧಾರಾಸಿಂಗ್ ಈ ವಿಷಯವನ್ನ ಬಾಯ್ಬಿಟ್ಟಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಅವರಿಂದ. ರವಿ, ಒಂದು ಕಡೆ ಡೆಡ್ಲೈನ್ ಅನ್ನ ನೀಡಲಾಗಿದೆ, ಇನ್ನೊಂದು ಕಡೆ ಕೊಡೈಕೆನಾಲ್ನಲ್ಲಿ ಗುರುನಾಥನ್ ಪ್ರತ್ಯಕ್ಷನಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಏನಿದೆ? ಭಾವನಾ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ರೆ ಬಿಸಿಸಿಐ ಪ್ರೆಸಿಡೆಂಟ್ ಏನು ಶ್ರೀನಿವಾಸನ್ ಏನಿದ್ರು ಅವ್ರು ಹೇಳ್ತಾ ಇದ್ರು, ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಮೀಟಿಂಗ್ ಆಗಿಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಇಲ್ಲ ಅಂತ. ಈ ಇದ್ದಕ್ಕಿದ್ದಂಗೆ ಏನಾಯ್ತು, ಇಬ್ರು ಜೊತೆಲೇ ಇದ್ದಾರೆ, ಇಬ್ರು ಒಂದೇ ಸಲ ಪ್ರತ್ಯಕ್ಷ ಆಗಿದ್ರೆ ಇದರಿಂದ ಎಲ್ಲೋ ಒಂದು ಗೊತ್ತಾಗೋದೇನಪ್ಪಾ ಅಂದ್ರೆ ಬಿಸಿಸಿಐ ಅಧ್ಯಕ್ಷ ಏನು ಶ್ರೀನಿವಾಸನ್ ಏನಿದಾರ ಅವ್ರೆಲ್ಲ ಅವ್ರನ್ನ ಸೇಫ್ ಮಾಡ್ಬೇಕು, ಅವ್ರನ್ನ ಬಚಾವ್ ಮಾಡಕ್ಕೆ ಮುಂದಾಗಿದ್ರು ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಗುರುನಾಥನ್ ತಲೆ ಮರೆಸ್ಕೊಂಡಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಮೇಯಪ್ಪನ್ ಇದ್ದಕ್ಕಿದ್ದ ಪ್ರತ್ಯಕ್ಷ ಆಗಿರೋ ತಮ್ಮ ಮಾವನ ಜೊತೆ. ಅಂದ್ರೆ ಎಲ್ಲೋ ಇದ್ರಲ್ಲಿ ಬರೀ ಗುರುನಾಥ್ ಅವ್ರ ಕೈವಾಡ ಅಷ್ಟೇ ಅಲ್ಲ, ಶ್ರೀನಿವಾಸ್ ಅವರು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಬಿಸಿಸಿಐ ಪ್ರೆಸಿಡೆಂಟ್ ಆಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಮತ್ತೆ ಗುರುನಾಥ್ ಅವ್ರು ಎಲ್ಲಿದ್ದಾರೆ ಮತ್ತೆ ಅವ್ರು ಮಾಡಿರೋ ತಪ್ಪಿನ ಬಗ್ಗೆನೂ ಅರಿವು ಮಾಡಿಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನೋಡ್ಬೇಕಾಯ್ತು, ಏನಂದ್ರೆ ಬಿಸಿಸಿಐ ಪ್ರೆಸಿಡೆಂಟ್ ಅವರು ಯಾವುದೇ ಒಂದು ಟೀಮ್ ನ ಓನರ್ ಆಗಕ್ ಸಾಧ್ಯ ಇಲ್ಲ. ಬಟ್ ಶ್ರೀನಿವಾಸನ್ ಅದು ಬೈಲ ಏನ್ ಬರುತ್ತೆ, ಬಿಸಿಸಿಐ ಬೈಲಾನ, IPL ಗೌರ್ಮೆಂಟ್ ಬೈಲಾನ ಚೇಂಜ್ ಮಾಡ್ಬಿಟ್ಟು ತಾವೇ ಒಂದು ಇಂಥ ಆಪ್ಷನ್ ಇಟ್ಕೊಂಡು ಓನರ್ ಆಗಿದ್ರು. ಸೊ ಎಲ್ಲ ಒಂದು ಇದೆಲ್ಲ ಪ್ಲಾನ್ ಆಗಿ ಮಾಡಿದ್ದು ಅಂತ ಗೊತ್ತಾಗ್ತಾ ಇದೆ ಈಗ ನೋಡಿದ್ರೆ. ಬಟ್ ಇನ್ನೂ ಅವರು ಪೊಲೀಸ್ ಕಸ್ಟಡಿ ಬರ್ಬೇಕು ಅಷ್ಟೇ. ಯಾಕಂದ್ರೆ ಪೊಲೀಸ್ ಅವರು 5 ಗಂಟೆಗೆ ಇವತ್ತು ಟೈಮ್ ಕೊಟ್ಟಿದ್ರು, ಅಷ್ಟರೊಳಗೆ ನೀವು ಬರ್ಬೇಕು ಅಂತ. ಬಟ್ ಗುರುನಾಥನ್ ಬೇರೆ ಮೂಲಕ ಹೇಳ್ತೀನಿ ಅಂದ್ರೆ ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರು. ಸೊ ಈಗ ಏನಾಗುತ್ತೆ ಅಂದ್ರೆ ಪೊಲೀಸರು ತಕ್ಷಣ ಈಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಎಂಕ್ವೈರಿ ಮಾಡ್ತಾರೆ. ಇಂಟ್ರೋಗೇಷನ್ ಅಲ್ಲಿ ಏನೆಲ್ಲ ಮಾಹಿತಿಗಳು ಹೊರಬರ್ತಾವ ಅಂತ ಕಾಯ್ದು ನೋಡ್ಬೇಕು ಭಾವನಾ. ಓಕೆ, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಸ್ಪಾಟ್ ಫಿಕ್ಸಿಂಗ್ನ ಕಿಂಗ್ ಫಿಶ್ ಅಂತ ಹೇಳಲಾಗ್ತಾ ಇರುವಂತಹ ಗುರುನಾಥನ್ ಈಗ ತಮಿಳುನಾಡಿನ ಕೊಡೈಕೆನಾಲ್ನ ಒಂದು ಎಸ್ಟೇಟ್ನಲ್ಲಿ ಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶ್ರೀನಿವಾಸನ ಅಳಿಯ ಇವರು. ಆದರೆ ಶ್ರೀನಿವಾಸನ್ ಈ ಬಗ್ಗೆ ಸೈಲೆಂಟ್ ಆಗಿದ್ರು, ಯಾವುದೇ ವಿಷಯವನ್ನ ಬಾಯ್ಬಿಟ್ಟಿರಲಿಲ್ಲ. ಒಂದು ವೇಳೆ ಶ್ರೀನಿವಾಸನ್ ಕೂಡ ಈ ಎಲ್ಲ ವಿಷಯಗಳು ಗೊತ್ತಿತ್ತಾ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇವೆ. ನ್ಯೂಸ್ ಲಂಚ್ನಲ್ಲಿ ಮತ್ತಷ್ಟು ಸುದ್ದಿ ನೋಡೋ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಮೈಸೂರಿನಲ್ಲಿ ಡೆಡ್ಲಿ ಡೆಂಗಿಗೆ 4 ಮಕ್ಕಳ ಬಲಿ. ಸೋಂಕು ತಡೆಗಟ್ಟಲು ಜಿಲ್ಲಾಧಿಕಾರಿ ಜೊತೆ ಶಾಸಕರ ಚರ್ಚೆ. ಗ್ರಾಮದಲ್ಲಿ ತಾತ್ಕಾಲಿಕ ಆಸ್ಪತ್ರೆ. ಸುವರ್ಣ ನ್ಯೂಸ್ ನಿರಂತರ ವರದಿಗೆ ಎಚ್ಚೆತ್ತ ಸರ್ಕಾರ. ಇಂದು ಆರೋಗ್ಯ ಸಚಿವ ಖಾದರ್ ಗ್ರಾಮಕ್ಕೆ ಭೇಟಿ. ಬೆಂಗಳೂರಿನಿಂದ ಅಧಿಕಾರಿಗಳ ಟೀಮ್ ರವಾನೆ. ಆಕಸ್ಮಿಕ ಅಗ್ನಿಗೆ 2 ಲಕ್ಷ ನಗದು ಬೂದಿಯಾಯಿತು. ಮಗಳ ಮದುವೆಗೆ ಸಾಲ ಮಾಡಿ ತಂದಿದ್ದ ಚಿನ್ನಾಭರಣವು ಕರಕಲು. ಬೀದರ್ನಲ್ಲಿ ಬಡ ಕುಟುಂಬ ಕಂಗಾಲಾಯಿತು. ಒಂದೆಡೆ ಟ್ಯಾಂಕರ್ನಿಂದ ಹರಿದು ಹೋಗ್ತಿರೋ ನೀರು, ಮತ್ತೊಂದೆಡೆ ಜೀವಜಲಕ್ಕಾಗಿ ಜನರ ಪ್ರತಿಭಟನೆ. ಗದಗ್ನಲ್ಲಿ ಅಧಿಕಾರಿಗಳ ಅಂಧ ದರ್ಬಾರ್. ನೀರಿಗಾಗಿ ಜನರ ಹಾಹಾಕಾರ. ಪ್ರತಿ ಪಂದ್ಯಕ್ಕೂ 1 ಕೋಟಿ ಬೆಟ್ಟಿಂಗ್ ಆಡ್ತಿದ್ದ ಗುರುನಾಥನ್. ಸಿಎಸ್ಕೆ ಮಾಲೀಕನಿಗೆ ಇಂದು ಹಾಜರಾಗಲು ಡೆಡ್ಲೈನ್. ಬಿಸಿಸಿಐ ಬಿಗ್ ಬಾಸ್ ಶ್ರೀನಿವಾಸನ್ ಇನ್ನೂ ಸೈಲೆಂಟ್.
ಇಂದು ಕೋಲ್ಕತ್ತಾದ